ರಿಪಬ್ಲಿಕ್ ಕನ್ನಡದ ಮಹಾ ಡಿಬೇಟ್ ಮಹಾಭಾರತ. ನಾನು ನಾಗೇಂದ್ರ ಬಾಬು. ನಾವು ಇವತ್ತು ಮಹಾಭಾರತ ಡಿಬೇಟನ್ನು ದೆಹಲಿಯಲ್ಲಿ ನಿಂತು ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಎಲ್ಲ ನಾಯಕರು ದೆಹಲಿಯಲ್ಲಿ ಈಗ ಆಗಮಿಸಿ ಬೀಡು ಬಿಡ್ತಿದ್ದಾರೆ. ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವ ಕೂಗು ಇಡೀ ದೇಶಕ್ಕೆ ಕೇಳಿಸಬೇಕು ಅನ್ನುವ ವಿಚಾರದಲ್ಲಿ ಅವರು ನಾಳೆ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆಯಾ? ತೆರಿಗೆ ಪಾಲು ಹಂಚಿಕೆಯಲ್ಲಿ ತಾರತಮ್ಯ ನಡೀತಾ ಇದೆಯಾ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೆರವನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆಯಾ? ಕಳೆದ 9.25 ವರ್ಷದಲ್ಲಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದಾರಾ? ಇದೆಲ್ಲ ಕಾಂಗ್ರೆಸ್ ಆರೋಪಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ನಮ್ಮೊಂದಿಗೆ ಈಗ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದ ಅತಿಥಿಗಳು ಸಂಸದರಾಗಿರುವಂಥ ಮುನಿಸ್ವಾಮಿ ಅವರು, ಪತ್ರಕರ್ತರಾಗಿರುವಂಥ ರಾಘವ್ ಶರ್ಮಾ ಅವರು, ಜೊತೆಗೆ ರಾಜ್ಯಸಭಾ ಸಂಸದ ಸಭೆ ಮೆಂಬರ್ ಆಗಿರುವಂಥ ಹನುಮಂತೆ ಅವರು, ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು BJP ಸಂಸದರನ್ನು ಪ್ರಶ್ನೆ ಮಾಡ್ತೀನಿ. ಸರ್, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರದ್ದು ಮೊದಲಿಂದನೂ ಅದು BJP ಮೇಲೆ ಆರೋಪ ಮಾಡೋಂಥದ್ದು ಅವ್ರದ್ದು ಒಂಥರ ಮೈಂಡ್ಸೆಟ್ ಆಗಿಬಿಟ್ಟಿದೆ. ಅದು ಯಾವಾಗ್ಲೂ ಆರೋಪ ಮಾಡೋದು ಯಾಕಂದರೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಅವರು ಟೋಟಲ್ಲು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರೋದ್ರಿಂದ ಅವರೊಂಥರ ನಿರಾಶರಾಗಿ ಬ್ರಹ್ಮನಿರಸರಾಗಿ BJP ಸರ್ಕಾರದ ಮೇಲೆ ಮೋದಿಯವ್ರ ಮೇಲೆ ಆರೋಪ ಮಾಡೋಂಥದ್ದು ಅವ್ರಿಗೆ ಸರ್ವೇ ಸಾಮಾನ್ಯ. ಬರ್ತೀನಿ ಹನುಮಂತೆ ಅವರೇ, ಈಗ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅಂಥೇಳಿ ಏನು ಹೇಳಿದ್ರು ಬೈ? ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋ ಕಾರಣದಿಂದಾಗಿ ನಾಳೆ ಜಂತರ್ ಮಂತರ್ನಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು ಶಾಸಕರು ಧರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ, ಸಂಸದರು ಭಾಗವಹಿಸ್ತಿದ್ದೇವೆ. ಮೊದಲನೇ ಪ್ರಶ್ನೆ, 15ನೇ ಫೈನಾನ್ಸ್ ಕಮಿಷನ್ನು ರಾಜ್ಯಗಳಿಗೆ ಎಷ್ಟು ಟ್ಯಾಕ್ಸನ್ನು ವಾಪಸ್ ಕೊಡಬೇಕು ಅಂತ ಮಾಡಿದೆ. ಅದರ ಪ್ರಕಾರ ಟ್ಯಾಕ್ಸನ್ನು ಕರ್ನಾಟಕಕ್ಕೆ ವಾಪಸ್ ಕೊಟ್ಟಿಲ್ಲ. ಸಾವಿರಾರು ಕೋಟಿಗಳ ಅನ್ಯಾಯ ಆಗಿದೆ. ಎರಡನೇದು, ಬರ ಪರಿಹಾರಕ್ಕೆ ಕೇಂದ್ರದ ತಂಡ ಬಂದು ವೀಕ್ಷಣೆ ಮಾಡಿ ಇಷ್ಟು ನಷ್ಟ ಆಗಿದೆ ಅಂತ ಅಸೆಸ್ ಮಾಡಿ ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ. ಮೂರನೇದಾಗಿ, ಈ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, 14ನೇ ಬಜೆಟ್ ಮಂಡನೆ ಮಾಡ್ತಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಹೌದು. ಆದ್ದರಿಂದ ಅವರು ಎಷ್ಟು ನಷ್ಟ ಆಗಿದೆ ಅಂತ ಈವರೆಗೆ ಏನು ಹೇಳಿದ್ದಾರೆ, ನಾವು ಏಕಾಏಕಿ ಇಲ್ಲಿ ಧರಣಿ ಮಾಡ್ತಾ ಇಲ್ಲ. ಮೊದಲು ಮನವಿ ಕೊಟ್ಟಿದ್ದೇವೆ, ಆಮೇಲೆ ಪ್ರಧಾನಮಂತ್ರಿಗಳನ್ನು ಮತ್ತು ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ಆ ನಂತರ ಅನೇಕ ಓಲೆಗಳನ್ನು ಬರೆದು ಪುನರ್ ನೆನಪು ಮಾಡಿ ಯಾಕೆ ನೀವು ಕೊಡ್ತಿಲ್ಲ ಅಂತ ಕೇಳಿದ್ದೇವೆ. ಇಷ್ಟೆಲ್ಲ ಆದಮೇಲೆ ಕೂಡ 1 ರೂಪಾಯಿ ಬಿಡುಗಡೆ ಆಗದೇ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಉಳಿದಿದೆ? ರಾಜ್ಯ ಸರ್ಕಾರಗಳು ಧರಣ ಮಾಡದೆ ಬೇರೆ ಏನು ಮಾಡಬೇಕು? ಎರಡನೇದು, ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಮೂರನೇದೇನು ಅಂದರೆ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಫೆಡರಲ್ ಸ್ಟ್ರಕ್ಚರು ಉಳಿಬೇಕು ಅಂತಾದರೆ, ಪ್ರಜಾಪ್ರಭುತ್ವ ಸದೃಢವಾಗಬೇಕು ಅಂತಂದರೆ ಅನೇಕ ಕಮಿಟಿಗಳು, ಸರ್ಕಾರಿಯ ಕಮಿಷನ್ ಆರಂಭಗೊಂಡು ಇವತ್ತಿನವರೆಗೆ ರೆಕಮೆಂಡ್ ಮಾಡಿರ್ತಕ್ಕಂಥ, ಅನುಮೋದನೆ ಮಾಡಿರ್ತಕ್ಕಂಥ ಕಾನೂನನ್ನು ಕೇಂದ್ರ ಸರ್ಕಾರ ಪಾಲನೆ ಮಾಡೋದು ಅವ್ರ ಕರ್ತವ್ಯ. ಅದು ದೇ ಆರ್ ನಾಟ್ ಗಿವಿಂಗ್ ಎನಿ ಮನಿ ಫಾರ್ ಎನಿ ಚಾರಿಟಿ ಟು ಎನಿಬಡಿ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಂಬಂಧ ಸುಗಮವಾಗಿ ಇರಬೇಕು ಅಂದರೆ ಈ ರೀತಿಯ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೊಡದೇ ಇರೋದರಿಂದ ನಾವಿವತ್ತು ಧರಣ ಮಾಡ್ತಿದ್ದೀವಿ ಹೊರತು ಯಾವುದೇ ರಾಜಕೀಯ ಕಾರಣಗಳಿಗೆ ಈ ಧರಣ ನಡೀತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೇನೆ. ಇದಕ್ಕಾಗಿ ನಮ್ಮ ಧರಣಕ್ಕೆ ಕರ್ನಾಟಕ ಜನತೆಯ ಬೆಂಬಲ ಇದೆ ಅಂತ ಹೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ. ಅವರೇ, ಈಗ ಹನುಮಂತೆ ಅವರು ಹೇಳಿದ ಪ್ರಕಾರ ಅಂದರೆ ಈಗ ನಿಮ್ಗೇನು ಅನಿಸುತ್ತೆ? ಈಗ ಅವರು UPA ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ 10 ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಸುಮಾರು 81,000 ಕೋಟಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಹಣ 2,82,000 ಕೋಟಿ ಹಣ. 14ನೇ ಸಲ ಬಜೆಟ್ ಮಂಡಿಸ್ತಾ ಇರ್ತಕ್ಕಂಥ ಏನು ಹಣಕಾಸು ಸಚಿವರನ್ನ ಅವರೇ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿರವರು ನಮ್ಮ ಸರ್ಕಾರ ಇದ್ದು ಲಾಸ್ಟ್ ಟೈಮಲ್ಲಿ ಇನ್ನೇನು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿದಾಗ ನಾವು ಔಟ್ಸ್ಟ್ಯಾಂಡಿಂಗ್ ಆಗಿ 40,000 ಕೋಟಿ ಹಣ ಇಟ್ಟಿದ್ರಿ. ಇವತ್ತು ಮೈಸೂರು ದಸರಾ ನಡೆದಂಥ ಸಂದರ್ಭದಲ್ಲಿ ಆ ಕಲಾವಿದರು ಕೊಟ್ಟಂಥ ಚೆಕ್ ಬೌನ್ಸ್ ಆಗುತ್ತೆ ಅನ್ನೋದಾದರೆ
ರಾಜ್ಯ ಸರ್ಕಾರ, ರಾಜ್ಯದ ಜನತೆ ಬೆಂಬಲ ನಮಗಿದೆ ಅಂತೇಳಿ ಹನುಮಂತ ಇವರು ಹೇಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಾದಮೇಲೆ 3 ತಿಂಗಳಲ್ಲಿ ಜನವಿರೋಧಿ ಸರ್ಕಾರ ಅಂತೇಳಿ ಇವತ್ತು ಹಣೆಪಟ್ಟಿ ಕಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸು ನರೇಂದ್ರ ಮೋದಿಜಿಯವ್ರ ಮೇಲೆ ಆರೋಪ ಮಾಡೋದಕ್ಕೆ ಬಿಜೆಪಿ ಅಂತ ಪ್ರಮುಖ ಒಂದು ಏನೋ ಒಂದು ಆರೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರಶ್ನೆ ಎತ್ತಾ ಇರುವಂಥದ್ದು, ಇಂದಿನ ಮನಮೋಹನ್ ಸಿಂಗ್ ಅವಧಿಯಲ್ಲಿ 10 ವರ್ಷದಲ್ಲಿ 86,000 ಕೋಟಿ ಸುಮಾರು ರಾಜ್ಯಕ್ಕೆ ಬಂದಿರುವಂಥದ್ದು, ಬಿಜೆಪಿ 10 ವರ್ಷದ ಮೋದಿಯವರ ಅವಧಿಯಲ್ಲಿ 2,86,000 ಕೋಟಿ ಬಂದಿರುವಂಥದ್ದು, ಅಂದ್ರೆ 1:3 ಬಂದಿರುವಂಥದ್ದು. ಇದನ್ನು ನೀವು ತಾರತಮ್ಯ ಅಂತ ಹೇಳ್ತೀರಾ, ಯಾವ ರೀತಿ ಹೇಳ್ತೀರಾ? ರಾಜ್ಯಕ್ಕೆ 148% ಅಂತ ಅವರು ಆರೋಪ ರಾಜ್ಯಕ್ಕೆ ಮಾಡ್ತಾರೆ. ಬಂದಿರುವ ಹಣ ವಿವಿಧ ಹೆಡ್ಗಳಲ್ಲಿ NDRF ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿಗೆ ಇರ್ಬೋದು ಹಣ ಬರ್ತದೆ. ಆದರೆ ಕಾನೂನಿನ ಪ್ರಕಾರ ನಾರ್ಮ್ಸ್ ಏನಿದೆ, NDRF ನಾರ್ಮ್ಸ್ ಪ್ರಕಾರನೇ ಕೊಡಬೇಕು. ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ 4 ಲಕ್ಷ ಕೋಟಿಗಳಷ್ಟು ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದೆ. ಅದರಲ್ಲಿ ನಮ್ಮ 41% ನಿಮ್ಮ 15th ಫೈನಾನ್ಸ್ ಕಮಿಷನ್ ಹೇಳಿರೋದು, ನಾವು ಹೇಳ್ತಿರೋದಲ್ಲ ಇದು, ಅದನ್ನು ವಾಪಸ್ ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳ್ತಾ ಇದೆ. ಆದರೆ ಈವರೆಗೆ ಕರ್ನಾಟಕದಲ್ಲಿ 29%ನಷ್ಟು ಕೂಡ ಬಂದಿಲ್ಲ. ಇದನ್ನು ಸಾರ್ವಜನಿಕವಾಗಿ ನಾವು ಹೇಳ್ತಿದ್ದೀವಿ. ದೇಶದ ಫೈನಾನ್ಸ್ ಮಿನಿಸ್ಟ್ರು ಕರ್ನಾಟಕ ಜನತೆಗೆ ತಿಳಿಸಿ ಹೇಳಿ, ಯಾಕೆ ಕಡಿಮೆ ಬರ್ತಿದೆ, ಎಷ್ಟು ಜಾಸ್ತಿ ಕೊಟ್ಟಿದ್ದೀವಿ, ಯಾವ ಬಾಬತ್ತಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ. ಈಗ ಕರ್ನಾಟಕ ಸರ್ಕಾರ ಕೇಳ್ತಿರೋದು ತಪ್ಪು ಅಂತಾದರೆ ಜನರ ಮುಂದೆ ಹೇಳಬೇಕಾ ಬೇಡವಾ? ಅದನ್ನು ಅವರು ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಧರ್ಣ. ನೀವು ದೆಹಲಿಯಲ್ಲಿ 15 ವರ್ಷದಿಂದ ನೀವು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಹಲವು ಸರ್ಕಾರ ನೋಡಿರುವಂಥದ್ದು, ವಿವಿಧ ಚುನಾವಣೆಗಳನ್ನು ಕೂಡ ನೀವು ಏನು ಹತ್ತಿರದಿಂದ ಗಮನಿಸಿರುವಂಥದ್ದು. ಕೇಂದ್ರ ಸರ್ಕಾರ ನಿಜಕ್ಕೂ ಕೂಡ ರಾಜ್ಯಗಳಿಗೆ, ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ವಿಜಯ್, ನಾವು ಕರ್ನಾಟಕದ ದೃಷ್ಟಿಯಿಂದ ನೋಡೋದಾದರೆ 2 ವಿಷಯದಲ್ಲಿ ನಾನು ಹನುಮಂತ ಅವರ ಮಾತನ್ನು ಒಪ್ತೇನೆ, ಬಹುತೇಕ ಸಾರ್ವಜನಿಕರು ಕೂಡ ಒಪ್ಪುದು. 2 ವಿಷಯ ಯಾಕೆ ಅಂತ ಹೇಳಿದರೆ, ಕರ್ನಾಟಕ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಏನು ಮುಂಗಾರಿನಲ್ಲಿ ಮಳೆ ಆಗಿಲ್ಲ, ಮತ್ತು ಬರಗಾಲವನ್ನು ದೊಡ್ಡ ಪ್ರಮಾಣದಲ್ಲಿ ಇರಿಸಿದೆ. ಉತ್ತರ ಕರ್ನಾಟಕದಲ್ಲಿ ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಕೇಂದ್ರ ಅಧ್ಯಯನ ತಂಡ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಬರಗಾಲ ಪರಿಸ್ಥಿತಿ ಏನಿತ್ತು, ಏನು ಸಮಸ್ಯೆಗಳಾಯಿತು, ಒಂದು ಅಧ್ಯಯನ ವರದಿಯನ್ನು ಮಾಡಿಕೊಂಡು ಎಲ್ಲ ಸಿದ್ಧಪಡಿಸ್ಕೊಂಡಿದೆ. ಯಾವಾಗ ಮಾಡಿದ್ದು? ಕಳೆದ ಅಕ್ಟೋಬರ್ ತಿಂಗಳಲ್ಲಿ. ಕೇಂದ್ರದ ಉನ್ನತ ಸಚಿವರ ಸಮಿತಿ ಇದೆ, ಅದಕ್ಕೆ ಅಮಿತ್ ಶಾ ಅವರು ಅಧ್ಯಕ್ಷರಾಗಿರ್ತಾರೆ, ಮತ್ತು ಅದರಲ್ಲಿ 1-2 ಹಣಕಾಸು ಸಚಿವರು ಮತ್ತು ಕೃಷಿ ಸಚಿವರೆಲ್ಲ ಸದಸ್ಯರಾಗಿರ್ತಾರೆ. ಆ ಸಚಿವರ ಸಮಿತಿ ಸಭೆ ನಡೆದು ಕರ್ನಾಟಕಕ್ಕೆ ಎಷ್ಟು ಫಂಡನ್ನು, ಅಂದರೆ ಪರಿಹಾರ NDRF ನಾರ್ಮ್ಸ್ ಪ್ರಕಾರ ಎಷ್ಟು ರಿಲೀಸ್ ಮಾಡಬೇಕು ಅನ್ನೋ ತೀರ್ಮಾನ ಕೈಗೊಳ್ಳಬೇಕು. ಅಕ್ಟೋಬರ್ನಲ್ಲಿ ಬಂದಂಥ ತಂಡ ರಿಪೋರ್ಟ್ಸ್ ರೆಡಿ ಮಾಡಿದೆ, ಇಲಾಖಾವಾರು ಚರ್ಚೆಗಳು ನಡೆದಿದೆ. ಯಾಕೆ ಇನ್ನೂ ಕೂಡ ಫಂಡನ್ನು ರಿಲೀಸ್ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಅವರು ಸರಿಯಾಗಿ ಕೇಳ್ತಿದ್ದಾರೆ. ಕರ್ನಾಟಕದಲ್ಲಿರುವಂಥ ಏನು ಈ ಬರಗಾಲದಿಂದ ಅನುಭವಿಸ್ತಾರೆ ರೈತರು ಅಥವಾ ಬೆಳೆ ನಷ್ಟ ಎಷ್ಟು ಒಂದು ದೊಡ್ಡ ಪ್ರಮಾಣ ಆಗಿದೆ. ಕರ್ನಾಟಕ ಸರ್ಕಾರ 17,000 ಕೋಟಿ ಕೇಳಿದೆ. 17,000 ಕೋಟಿ ಕೇಳಿದ ತಕ್ಷಣ ಕೇಂದ್ರ ಸರ್ಕಾರ, ಯಾವುದೇ ಕೇಂದ್ರ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇಳಿದ ತಕ್ಷಣ ಅಷ್ಟು ಕೊಡಲ್ಲ. ಆದರೆ NDRF ನಾರ್ಮ್ಸ್ ಪ್ರಕಾರ ಎಷ್ಟು ಕೊಡಬೇಕಿತ್ತು ಅದನ್ನು ಕೊಡಬೇಕಿತ್ತು, ಈಗ ಕೊಡಬೇಕಿತ್ತು. ಆದರೆ ನನಗೆ ಅಥವಾ ಒಂದು ಪರ್ಸೆಪ್ಷನ್ ಏನು ಬರ್ತಾ ಇದ್ದರೆ, ಬಹುಶಃ ಕೇಂದ್ರ ಸರ್ಕಾರ ಚುನಾವಣೆ ಕಾಯ್ತಿದೆ, ಚುನಾವಣೆ ಹೊಸ್ತಿಲಲ್ಲಿ ಏನಾದರೂ ಘೋಷಣೆ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದೆ. ಅದು ನನಗೆ ಗೊತ್ತಿಲ್ಲ. ಸೊ ಈ ವಿಷಯದಲ್ಲಿ ನಾನು ಹನುಮಂತ ಅವರ ವಾದವನ್ನು ಒಪ್ತೇನೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಇನ್ನೊಂದು ಸ್ಪೆಸಿಫಿಕ್ ಮೆನ್ಷನ್ ಮಾಡಬೇಕಾಗುತ್ತೆ. ಕಳೆದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಬಜೆಟ್ 2023 ಹಣಕಾಸು ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಅನೌನ್ಸ್ ಮಾಡಿದರು. ಆವಾಗ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿತ್ತು. ಸಹಜವಾಗಿ ಒಂದು ದೊಡ್ಡ ಯೋಜನೆಯೋ ಅಥವಾ ಫಾರ್ ಎಕ್ಸಾಂಪಲ್ ಈಗ ರಾಮ ಮಂದಿರ ಕಟ್ಟಿದ್ರೆ, ಹೌದು ನಾವು ಪೊಲಿಟಿಕಲ್ ಬೆನಿಫಿಟ್ ಪಡ್ಕೊಳ್ತೇವೆ ಅಂತೇಳಿ BJP ಅವರು ಓಪನ್ ಆಗಿ ಹೇಳ್ತಾರೆ. ಸೊ ಅದೇ ರೀತಿ ಪೊಲಿಟಿಕಲ್ ಬೆನಿಫಿಟ್ ಪಡ್ಕೊಳ್ಬೇಕಿತ್ತು, ಮತ್ತು ಅದು ಕರ್ನಾಟಕಕ್ಕೆ ಲಾಭ ಆಗುವಂಥ, ಮತ್ತು ಮುಖ್ಯವಾಗಿ ಚಿತ್ರದುರ್ಗದ ಆಸ್ಪಾಸಿನ ಭಾಗಗಳಿಗೆ ನೀರು ಸಪ್ಲೈ ಮಾಡುವಂಥ, ಕುಡಿಯೋ ನೀರು ಮತ್ತು ನೀರಾವರಿ ಅದಕ್ಕೆ ಮಾಡುವಂಥ ಯೋಜನೆಗಳು. 5,300 ಕೋಟಿ ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ರು. 1 ವರ್ಷ ಆಯಿತು. ಈಗ ಇದು ಫೆಬ್ರವರಿ ತಿಂಗಳು ಇನ್ನೊಂದು ಹಣಕಾಸು ಬಜೆಟ್ ಮಂಡನೆ ಆಯಿತು. ಆ ಹಣದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಸೊ ಇದ್ರ ಬಗ್ಗೆ ಕರ್ನಾಟಕದಿಂದ ಆಯ್ಕೆಯಾದಂಥ ಸಂಸದರು ಮತ್ತು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಇರ್ಬೋದು, ರಾಜೀವ್ ಚಂದ್ರಶೇಖರ್ ಇರ್ಬೋದು, ಹಾಗೆ ಉಳಿದ 3 ಕೇಂದ್ರ ಸಚಿವರು ಉತ್ತರ ನೀಡಬೇಕಾಗುತ್ತೆ. ಈ 2 ವಿಷಯದಲ್ಲಿ